ಇನ್ನು ಮುಂದೆ ಇಂಥ ಘಟನೆಗಳು ನಡೀಬಾರದು. ಮಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಂಥ ಘಟನೆಗಳನ್ನ ತಡೆಯೋದಕ್ಕೆ ಟಾಸ್ಕ್ ಫೋರ್ಸ್, ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ನ ರಚನೆಯಾಗುತ್ತೆ. ಆಂಟಿ ನಕ್ಸಲ್ ಟಾಸ್ಕ್ ಫೋರ್ಸ್ ಮಾದರಿಯೇ ಇದು ಕಾರ್ಯವನ್ನ ನಿರ್ವಹಿಸುತ್ತೆ. ಪ್ರತ್ಯೇಕವಾಗಿ ಆಂಟಿ ಕಮ್ಯುನಲ್ ಫೋರ್ಸ್ ಮಾಡ್ತೀವಿ. ಪೊಲೀಸರ ಸಹಕಾರದ ಜೊತೆಗೆ ಇದು ಪ್ರತ್ಯೇಕವಾಗಿರುತ್ತೆ. ಕಮ್ಯುನಲ್ ಚಟುವಟಿಕೆ ಅದಕ್ಕೆ ಸಹಕರಿಸುವವರು ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವಂತ ಅಧಿಕಾರವನ್ನ ಕೊಡ್ತೀವಿ ಅಂತ ಗೃಹ ಸಚಿವರು ಹೇಳಿದ್ದಾರೆ. ನಾನು ಇವತ್ತು ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದಿದೆ. ಇನ್ನು ಮುಂದೆ ಇಂಥ ಘಟನೆಗಳು ಯಾವುದು ಕೂಡ ನಡೀಬಾರದು. ರಾಜ್ಯದ ಮತ್ತು ರಾಷ್ಟ್ರದ ದೃಷ್ಟಿಯಿಂದ ಇಂಥ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅಂಥೇಳಿ ನಾವು ಒಂದು ಹೊಸದಾಗಿ ಒಂದು ಕಮ್ಯುನಲ್ ಟಾಸ್ಕ್ ಫೋರ್ಸನ್ನು, ಆ್ಯಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸನ್ನು ಯಾವ ರೀತಿ ಆ್ಯಂಟಿ ನಕ್ಸಲ್ ಫೋರ್ಸ್ ನಾವು ಮಾಡಿದ್ದೋ ಅದೇ ರೀತಿ ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ಪ್ರತ್ಯೇಕವಾಗಿ ಮಾಡ್ತೇವೆ. ಇರೋದರಲ್ಲಿ ನಾನೇ ಅನೌನ್ಸ್ ಮಾಡಿದ್ದೆ, ಅದು ಓನ್ಲಿ ವಿದಿನ್ ದಿ ಪೊಲೀಸ್ ಫೋರ್ಸ್, ವಿತಿನ್ ದಿ ಕಮಿಷನರೇಟ್ ಇರುವಂಥ ಅಧಿಕಾರಿನ ನಾವು ಹಾಯ್ಕೊಂಡು ಅದಕ್ಕೆ ಒಂದು ಸಪ್ರೇಟ್ ವಿಂಗ್ ಅಂತ ಮಾಡಿದ್ದು. ಇದು ಆ ರೀತಿ ಅಲ್ಲ. ಇದು ನಮ್ಮ ಆ್ಯಂಟಿ ನಕ್ಸಲ್ ಫೋರ್ಸ್ ಏನಿದೆಯಲ್ಲ, ANF ಕಾರ್ಕಳದಲ್ಲಿ, ಆ ರೀತಿ ಪ್ರತ್ಯೇಕವಾಗಿ ಒಂದು ಫೋರ್ಸನ್ನು ಇಲ್ಲಿ ಇಡ್ತೇವೆ. ಅವರಿಗೆ 2 ಜಿಲ್ಲೆಗೆ ಮಾತ್ರ. ನಮಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅದರ ಅವಶ್ಯಕತೆ ಇಲ್ಲ. ಅಲ್ಲಿ ಬಂದರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪೃಥ್ವಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪೃಥ್ವಿ, ಸುಹಾಸ್ ಶೆಟ್ಟಿ ಕೊಲೆಗೆ ಸಂಬಂಧಪಟ್ಟ ಹಾಗೆ ನಿನ್ನೆವರೆಗೂ ಅಥವಾ ಬೆಳಿಗ್ಗೆವರೆಗೂ ಗೊತ್ತಾಗ್ತಾ ಇದ್ದಂತ ವಿಚಾರಗಳು ಬೇರೆ, ಆದ್ರೆ ಈಗ ತನಿಖೆ ಹಂತದಲ್ಲಿ ಒಂದೊಂದೇ ವಿಚಾರಗಳು ಗೊತ್ತಾಗ್ತಾ ಇದೆ. ಫಾಜಿಲ್ ಹತ್ಯೆಯ ಪ್ರತೀಕಾರ ಜೊತೆಗೆ ಸಫ್ವಾನ್ನ ಒಂದು ಕ್ರೋಧ, ಆತನಿಗಿದ್ದಂತ ಗ್ರೆಡ್ಜ್ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಪೃಥ್ವಿ, ಖಂಡಿತ ಚೈತ್ರ, ಏನು ಇವತ್ತೊಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಎಲ್ಲ ರೀತಿಯ ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಗೊಂದಲ ಇಲ್ಲದಂತೆ ಒಂದು ಕ್ಲಾರಿಫಿಕೇಶನ್ ಅನ್ನ ಏನು ಗೃಹ ಸಚಿವರ ಜೊತೆ ಪೊಲೀಸ್ ಕಮಿಷನರ್ ಕೊಟ್ಟಿರುವಂಥದ್ದು. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಒಂದು ಪ್ರಕರಣವನ್ನು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಎಲ್ಲ ಆಯಾಮಗಳಲ್ಲೂ ಕೂಡ ಇಲ್ಲಿ ಇರುವಂಥದ್ದು ಅಂದರೆ ಫಾಜಿಲ್ ಮರ್ಡರ್ ಏನಾಗಿತ್ತು, ಸೊ ಆ ಒಂದು ಫಾಜಿಲ್ ಮರ್ಡರ್ ರಿವೆಂಜ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಮತ್ತೆ ಗ್ಯಾಂಗ್ ವಾರ್ಗೂ ಸಂಬಂಧಪಟ್ಟಂತೆ ಈ ಎಲ್ಲ ಆಯಾಮಗಳಲ್ಲಿ ಈ ಒಂದು ಕೊಲೆ ಆಗಿದೆ ಅನ್ನೋದು ಇದರಲ್ಲಿ ಈಗ ಗೊತ್ತಾಗಿರುವಂಥದ್ದು. ಸದ್ಯಕ್ಕೆ ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಏನು 8 ಜನ ಆರೋಪಿಗಳನ್ನ ಈಗ ಬಂಧಿಸಲಾಗಿದೆ. ಅದರಲ್ಲಿ 2 ಹಿಂದೂ ಆರೋಪಿಗಳು, ಹಿಂದೂ ಧರ್ಮಕ್ಕೆ ಸೇರಿದ ಆರೋಪಿಗಳು ಕೂಡ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಏನು ಅಕ್ಯೂಸ್ ನಂಬರ್ 1 ಇದ್ದಾನೆ ಸಫ್ವಾನ್, ಆತನಿಗೂ ಮತ್ತೆ ಏನು ಕೊಲೆಯಾದಂತಹ ಸುಹಾಸ್ ಶೆಟ್ಟಿಯ ಸಹಚರರು ಯಾರಿರ್ತಾರೆ, ಪ್ರಶಾಂತ್ ಸೇರಿದಂತೆ ಕೆಲವೊಂದು ಸಹಚರರು ಇರ್ತಾರೆ. ಸೊ ಅವರಿಗೂ ಅವರ ಮಧ್ಯ ಕೆಲವೊಂದು ಗಲಾಟೆಗಳು ನಡೆದಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಅವರು ಚೂರಿ ಇರಿತ ಪ್ರಕರಣ ಕೂಡ ಆಗಿರುತ್ತೆ. ಸೊ ಆ ಸಂದರ್ಭದಲ್ಲಿ ಏನು ಮಹಮ್ಮದ್ ಸಫ್ವಾನ್ ಏನಿರ್ತಾನೆ ಆತನಿಗೆ ಒಂದು ಜೀವ ಬೆದರಿಕೆಯನ್ನ ಸುಹಾಸ್ ಶೆಟ್ಟಿ ತಂಡ ಹಾಕಿತ್ತು. ಸೊ ಎಲ್ಲಿ ಸುಹಾಸ್ ಶೆಟ್ಟಿಯನ್ನ ಮರ್ಡರ್ ಮಾಡಿಲ್ಲ ಅಂತ ಹೇಳಿದ್ರೆ ಆತನ ತಂಡ ನಮ್ಮನ್ನ ಕೊಲ್ಲುತ್ತೆ ಅನ್ನೋ ಒಂದು ಉದ್ದೇಶ, ಅಂದ್ರೆ ಆ ಒಂದು ಭಯ ಇವರಿಗಿತ್ತು. ಸೊ ಅದ್ರ ಹಿನ್ನೆಲೆಯಲ್ಲೂ ಕೂಡ ಈ ಒಂದು ಕೊಲೆ ಆಗಿದೆ ಅನ್ನೋದು ಈ ಅಂಶ ಇಲ್ಲಿ ಕಂಡು ಬಂದಿರುವಂಥದ್ದು. ಸೊ ಈ ಒಂದು ಏನು ಕೊಲೆಗೆ ಪ್ಲಾನ್ ಮಾಡ್ತಾರೆ, ಇವರಿಗೆ ಫಂಡಿಂಗ್ ಅನ್ನ ಮಾಡಿದ್ದಂಥದ್ದು ಏನು ಸುರತ್ಕಲ್ನಿ ಕೊಲೆ ಆದಂತಹ ಫಾಜಿಲ್ ತಮ್ಮ ಆದಿಲ್ ಮೆಹರೂಫ್ ಅಂತ ಏನಿದ್ದಾನೆ, ಸೊ ಆತ ಸ್ವಂತ ತಮ್ಮ, ಫಾಜಿಲ್ನ ಸ್ವಂತ ತಮ್ಮ ಆದಿಲ್ ಮೆಹರೂಫ್ ಏನಿದ್ದಾನೆ, ಆತ ಇವರಿಗೆ ಫಂಡಿಂಗ್ ಅನ್ನ ಮಾಡ್ತಾರೆ. ಇವರಿಗೆ ಹಣವನ್ನು ಕೊಡೋದ್ರ ಮೂಲಕ ಅವರ ಖರ್ಚು ವೆಚ್ಚಗಳು ಮತ್ತೆ ಅವ್ರು ಯಾರ್ಯಾರನ್ನ ಕರ್ಕೊಂಡು ಬರಬೇಕು ಕೊಲ್ಲಿಕ್ಕೆ, ಮತ್ತೆ ವಾಹನದ ವ್ಯವಸ್ಥೆಯನ್ನ ಏನು ಮಾಡ್ಕೊಳ್ಬೇಕು, ಇದಕ್ಕೆಲ್ಲ ಸಾಕಷ್ಟು ಹಣ ಖರ್ಚಾಗುತ್ತೆ. ಆ ಎಲ್ಲ ಹಣವನ್ನ ಫಂಡಿಂಗ್ ಅನ್ನ ಮಾಡುವಂತಹ ಜವಾಬ್ದಾರಿಯನ್ನ ಈ ಫಾಜಿಲ್ ಸಹೋದರ ಆದಿಲ್ ಮೆಹರೂಫ್ ತಗೊಳ್ತಾನೆ. ಸೊ ಇಲ್ಲಿ ಆದಿಲ್ಗೆ ಮೋಟಿವ್ ಇದ್ದಿದ್ದು ಒಂದೇ, ತನ್ನ ಅಣ್ಣ ಫಾಜಿಲ್ ನನ್ನು ಏನು ಕೊಂದಿರ್ತಾರೆ, ಸೊ ಆ ಒಂದು ಆರೋಪಿಗಳನ್ನ ಸಾಯಿಸಲಿಕ್ಕೆ ಆತ ಸಹಕಾರ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಈ 8 ಜನ ಆರೋಪಿಗಳನ್ನ ಈಗ ಬಂಧಿಸಿದ್ದಾರೆ. ಅದರಲ್ಲಿ ಏನು 2 ನಾಗರಾಜು ಮತ್ತೆ ರಂಜಿತ್ ಅಂತ ಹೇಳಿ ಈ ಒಂದು ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ. ಸೊ ಅವರಿಗೆ ಈ ಒಂದು ಕೊಲೆಯನ್ನ ಸಂಚನ್ನು ಮಾಡುವಂತ ಸಂದರ್ಭದಲ್ಲಿ ಓರ್ವ ಆರೋಪಿಯ ಸ್ನೇಹಿತರವರಾಗಿರ್ತಾರೆ, ಅವ್ರನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡು ಈ ಒಂದು ಹತ್ಯೆಯನ್ನ ಮಾಡಿರುವಂತದ್ದು. ಚೈತ್ರ, ರೈಟ್. ಥ್ಯಾಂಕ್ ಯು ಪೃಥ್ವಿ ಮಾಹಿತಿಗಾಗಿ.